ನಿಮಿಷ ಅಣ್ಣ. ಅಣ್ಣ ಹೇಳಿ ಸರ್, ಈಗ ಕ್ಷಯರೋಗ ಮುಕ್ತ ಏನು ಪ್ರಧಾನಮಂತ್ರಿಗಳ ಒಂದು ಯೋಜನೆಯಂತೆ ಕ್ಷಯರೋಗ ಮುಕ್ತ ಭಾರತ ಆಗುತ್ತೆ ನಿಟ್ಟಿನಲ್ಲಿ ತಾವು ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಈಗ ಹೇಗೆಲ್ಲ ಮಾಡ್ತೀವಿ? ಸುಮಾರು 2 ವರ್ಷದ ಹಿಂದೆ ಪ್ರಧಾನಮಂತ್ರಿ ನಮ್ಮ ನಾಯಕರು ವಿಶ್ವನಾಯಕರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದ ಜನತೆಗೆ ಚುನಾಯಿತ ಪ್ರತಿನಿಧಿಗಳು, ಕಾರ್ಪೊರೇಟ್ ಸಂಸ್ಥೆಗಳು, ಯಾರು ಅನುಕೂಲವಾಗಿರ್ತಕ್ಕಂಥ ಕುಟುಂಬಗಳು 2024 ಒಳಗೆ TB ಮುಕ್ತ ಭಾರತವನ್ನು ಮಾಡಬೇಕು ಅಂತಕ್ಕಂಥದ್ದೊಂದು ಕರೆಯನ್ನು ಏನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾನು ನೋಡಾದಮೇಲೆ ಅವತ್ತು ನಾನು ಸಚಿವನಾಗಿದ್ದೆ. ಅವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಪ್ರತಿ ತಿಂಗಳು 1ನೇ ತಾರೀಕು 9:30 ಗಂಟೆಗೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ TB ಬಂದಿರತಕ್ಕಂಥ ಆ ರೋಗಿಗಳನ್ನು ಕರೆಸಿ ಏನು ನ್ಯೂಟ್ರಿಷನ್ ಫುಡ್ಡನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿವರೆಗೂ 674 ಜನರು ಸಂಪೂರ್ಣವಾಗಿ ಗುಣಮುಕ್ತರಾಗಿರ್ತಕ್ಕಂಥದ್ದನ್ನ ನಾವು ದಾಖಲೆ ಸಮೇತ ನೋಡಿದ್ದೇವೆ. ಇದೊಂದು ಸೇವೆ. ಪ್ರಧಾನಮಂತ್ರಿಜಿಯವರು ಏನು ಕರೆಯನ್ನು ಕೊಟ್ಟರು ಅದನ್ನು ಚಾಚೋಚಪ್ಪದೆ ಮಾಡಬೇಕು. ಇದನ್ನು ಮಾಡಿದ್ರೆ ಮಾತ್ರ ಆ ಬಡ ಜನರಿಗಿರ್ಬೋದು, ಮಧ್ಯಮ ವರ್ಗದ ಕುಟುಂಬ ಇರ್ತಕ್ಕಂಥ ಇರ್ಬೋದು, ಏನು TB ಬಂದಿದೆ 100ಕ್ಕೆ 100 ಭಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಕರೆ ಕೊಟ್ಟಿದ್ದಾರೆ ಅದನ್ನು ನಾವೊಬ್ಬ ಚುನಾಯಿತ ಪ್ರತಿನಿಧಿಗಳಾಗಿ ಯಾರ್ಯಾರು ಅನುಕೂಲಸ್ಥ ಕುಟುಂಬ ಇದೆ, ಯಾವುದ್ಯಾವುದು ಕಾರ್ಪೊರೇಟ್ ಸಂಸ್ಥೆಗಳಿದೆ ಇದು ಮಾಡಿದರೆ ಇಡೀ ಭಾರತ TB ಮುಕ್ತ ಭಾರತ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇದು ಚಾಚೋಚಪ್ಪದೆ ನಾನು ನನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮೂಲಕ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ತಾವು ಹೇಳಿದ್ರೀಗ ಕಾರ್ಪೊರೇಟ್ ಸಂಸ್ಥೆ ಸೇರಿದಂತೆ ಕೆಲವು ಶಾಸಕರು ಕೂಡ 224 ಶಾಸಕರು ಕರೆ ಕೊಡೋದಾದ್ರೆ ಏನು ಹೇಳ್ತೀರಾ ಸರ್? ಇದನ್ನು ಪ್ರತಿಯೊಬ್ಬರು ಕರ್ತವ್ಯ. ಈ TB ಮುಕ್ತ ಭಾರತವನ್ನು ಮಾಡಬೇಕು ಅಂತಂದರೆ ಪಕ್ಷಾತೀತವಾಗಿ ಎಲ್ಲರೂ ಇದು ಮಾಡಿದ್ರೆ ಖಂಡಿತವಾಗೂ ಮಾಡ್ಬೋದು ಅಂತಕ್ಕಂಥ ಇದೊಂದು ಸೇವೆ. ನಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ, ಯಾರು ಅನುಕೂಲವಾಗಿದ್ದಾರೆ, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಿದೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳೇನಿದೆ, ಅನುಕೂಲವಾಗಿರ್ತಕ್ಕಂಥವ್ರು ಇದನ್ನು 5 ಜನ 10 ಜನ 20 ಜನ ಆರಿಸ್ಕೊಂಡು ಮಾಡಿದ್ರೆ ಖಂಡಿತವಾಗೂ ಇದರಿಂದ ಆ ಕುಟುಂಬಗಳು ಸಾವಿನಿಂದ ಆಚೆಗೆ ಬರ್ತವೆ. ಈ ಕಾಯಿಲೆ 100ಕ್ಕೆ 100 ಭಾಗ ಒಂದು ಕಡೆ ಮೆಡಿಷನ್ನು, ಇನ್ನೊಂದು ಕಡೆ ನ್ಯೂಟ್ರಿಷನ್ ಫುಡ್ ಕೊಟ್ಟರೆ 6 ರಿಂದ 7 ತಿಂಗಳಲ್ಲಿ ನಾನು ಕಳೆದ 28-29 ತಿಂಗಳಲ್ಲಿ ಗಮನಿಸಿದ್ದೇನೆ 100ಕ್ಕೆ 100 ಭಾಗ 7 ತಿಂಗಳಲ್ಲಿ ಕಾಯಿಲೆ ವಾಸಿ ಆಗುತ್ತೆ. ಕೊರೋನಾ ಪ್ಯಾಂಡಮಿಕ್ ಆದಮೇಲೆ ಈ ಥರ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಆ ವಿಚಾರದಲ್ಲಿ ಏನಿದೆ? ಇವತ್ತು ನಾವು ತಿಂತಕ್ಕಂಥ ಜಂಕ್ ಫುಡ್ ಏನಿದೆ ಇದರಿಂದ ಕಾಯಿಲೆಗಳು ಬರೋದಕ್ಕೆ ಪ್ರಾರಂಭ ಆಯ್ತವೆ. ಸರಿಯಾದ ಟೈಮ್ಗೆ ವ್ಯಾಯಾಮ ಮಾಡಬೇಕು, ಸರಿಯಾದ ಟೈಮ್ಗೆ ತಿಂಡಿ ತಿನ್ನಬೇಕು, ಊಟ ತಿನ್ನಬೇಕು. ನಾವು ಕೆಲಸದ ಒತ್ತಡದಲ್ಲಿ ಮಾನಸಿಕವಾಗಿ ಸಿಗಾಕಂತೆ ಆ ಸಿಗಾಕೊಂಡಾಗೆ ಈ ರೀತಿಯ ಕಾಯಿಲೆಗಳು ಬರ್ತಕ್ಕಂಥದ್ದು. ಈ TB ಬರ್ತಕ್ಕಂಥದ್ದು ಸಹಜವಾಗಿ ಬರುತ್ತೆ. ಇದೇನೊಂದು ಎಲ್ರಿಗೂ ಅಡ್ಕೊಂಬಿಡ್ತದೆ ಅಂತಕ್ಕಂಥದ್ರಲ್ಲಿ ಇದು ವಾಸಿ ಆಗ್ತಕ್ಕಂಥ ಕಾಯಿಲೆ. ಅವರಿಗೆ ಧೈರ್ಯ ತುಂಬಿಸ್ಬೇಕು. ಧೈರ್ಯ ತುಂಬಿ ಮೆಡಿಷನ್ ಮತ್ತು ನ್ಯೂಟ್ರಿಷನ್ ಫುಡ್ ಕೊಟ್ಟರೆ 7 ತಿಂಗಳೊಳಗಡೆ 100ಕ್ಕೆ 100 ಭಾಗ ಕಾಯಿಲೆ ವಾಸಿ ಆಗುತ್ತೆ.